ಗುಡ್ ಮಾರ್ನಿಂಗ್ ಎಲ್ರಿಗೂ. ಕರ್ನಾಟಕ ದರ್ಶನದ ಡೇ 10ಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದ್ಯಕ್ಕಿದ್ದೀನಿ ಮುರುಡೇಶ್ವರದಲ್ಲಿ. ನೋಡ್ಬೋದು, ಅಲ್ಲಿಂದ ಕಾಣಿಸ್ತಿರ್ಬೋದು. ಇಲ್ಲೇ ಇದ್ದೀನಿ ನಾನು. ನೈಟ್ ಇಲ್ಲೇ ಸ್ಟೇ ಮಾಡಿದ್ದು. ಇವತ್ತಿನ ಪ್ಲ್ಯಾನ್ ಏನಂತಂದ್ರೆ ಇಲ್ಲಿಂದ ಉಡುಪಿಗೆ ಹೋಗಬೇಕು. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ ಅದ, ನನ್ನ ಹತ್ರ ಟ್ರೈನ್ ಪಾಸು ಅದ. ಮತ್ತೆ ಒದ್ದಾಡೋದು ಅಂದ್ಬಿಟ್ಟು 10-15 ರೂಪಾಯಿ ಕೊಟ್ಟರೆ ನಾ ಸೀದಾ ಉಡುಪಿಗೆ ಹೋಗಿ ಸೇರ್ತೀನಿ ಮಧ್ಯಾಹ್ನ 2-3 ತನಕ. ಸೊ ಸ್ವಲ್ಪ ಲೈಕಾ ಸಬ್ಸ್ಕ್ರೈಬ್ ಅದು ಮಾಡಿರಿ, ತುಂಬ ಥ್ಯಾಂಕ್ಸ್. ಹಾಯ್. ವಿಷಯ ಏನಂದ್ರೆ ರಾಜಗೋಪುರಕ್ಕೆ ಹೋಗಿ ಡಿಸಪಾಯಿಂಟ್ ಆಯಿತು. ಯಾಕಂತಂದ್ರೆ ಅಲ್ಲಿ ಎಕ್ಸ್ಪೆಕ್ಟೆಡ್ ವ್ಯೂ ಸಿಗಲಿಲ್ಲ. ಮ್ಯಾಲೆ ಪೂರ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಪೂರ ಎಲ್ಲ ಕಡೆ ಅವು ದೊಡ್ಡ ದೊಡ್ಡ ರಾಡ್ಗಳು ಹಚ್ಚಾರ, ಕರೆಕ್ಟಾಗಿ ವ್ಯೂವೇ ಸಿಕ್ಕಿಲ್ಲ. ದಯವಿಟ್ಟು ವೀಡಿಯೋ ನೋಡ್ಲತ್ತೀರಂದ್ರೆ ಫುಲ್ ವೀಡಿಯೋ ನೋಡಿರಿ. ಯಾಕಂತಂದ್ರೆ ನಾನು ಇನ್ನೂ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ನನಗೆ ಬೇಕಾಗಿರೋ 4000 ಅವರ್ಸು. ಸೊ ಹಾಗಾಗಿ ದಯವಿಟ್ಟು ಫುಲ್ ವೀಡಿಯೋ ನೋಡಿರಿ. ಫುಲ್ ವೀಡಿಯೋ ನೋಡಿದ್ರಂದ್ರೆ 4000 ಅವರ್ಸ್ ವಾಚ್ ಟೈಮ್ ಬರ್ತದೆ ನನಗೆ. ಆದ್ದರಿಂದ ನನ್ನ ಚಾನಲ್ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರದೀಪ್ ಅವರೇ ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿ ಇವರೇ ನಾನು ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡಿದ್ದು, ಪ್ರದೀಪ್ ಅಂತ. ಥ್ಯಾಂಕ್ ಯು. ಸೊ ಮುರುಡೇಶ್ವರ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀನಿ. ಇದು ಟವಲ್ ಹಾಕ್ಕೊಂಡಿದ್ದು ಭಯಂಕರ ಹ್ಯೂಮಿಡಿಟಿ ಅದ ಇಲ್ಲಿ. ಮೈಪುರ ಜಿಬಿ 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 ಎಣ್ಣೆ ಹತ್ತದ. ಸೊ ಟ್ರೈನ್ ಬಂದದ ಆಲ್ರೆಡಿ. ಮುರುಡೇಶ್ವರ ರೈಲ್ವೆ ಸ್ಟೇಷನಾಗೆ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಫುಲ್ಲು ಖಾಲಿನೇ ಅವ. ಇದರೊಳಗೆ ಕೂತ್ರೆ ಹಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಫುಲ್ಲು ಟ್ರೈನ್ ಖಾಲಿನೇ ಅದ. ಪೂರ ಬೋಗಿನೇ ಸುತ್ತಾಡ, ಒಂದು ಕಡೆನೂ ಚಾರ್ಜ್ ಆಗಲ್ಲ ಇವತ್ತಿನಗೂ. ಬರೋ ಟೈಮ್ ಹಂಗೆ ಇತ್ತು, ಈಗ ಹಂಗೆ ಅದ. ಸೊ ಟೈಮ್ ಬಂದು 4:20 ಜಸ್ಟ್ ರೀಚ್ ಆದ. ಟ್ರೈನ್ ನಡೆದದ. ಇಲ್ಲಿಂದ ಟೆಂಪಲ್ಗೆ ಹೋಗ್ಬೇಕೀಗ. ಇಲ್ಲಿಂದ ಒಂದು ಅರೌಂಡ್ 3 ಕಿಲೋಮೀಟ್ರ್ ಅದ ಟೆಂಪಲ್. ಇಲ್ಲೂ ಇಷ್ಟೊತ್ತು ಮಳೆ ಇರಲಿಲ್ಲ, ವೆದರ್ ಸರಿಯಾಗಿತ್ತು. ಜಸ್ಟ್ ಎಂಟ್ರಿ ಆದ್ರ ಪ್ಲೇಸ್ ಸ್ವಲ್ಪ ಮಾಡ ಆಗ್ಯದ. ಅಲ್ಲ ಫುಲ್ ಕಾಡು ಟೈಪ್ ಅದ ಇಲ್ಲಿ. ಫುಲ್ ಗಿಡಗಳೆಲ್ಲ ಅವ. ಸೊ ನೋಡಮ್. ಇದು ಜಸ್ಟ್ ರೈಲ್ವೆ ಸ್ಟೇಷನ್ ಹೊರಗೆ ಬಂದ್ರೆ ನೋಡಿ ಈ ಥರ ಸೀನ್ ಅದ. ನಂಬೋದು ರೈಲ್ವೆ ಸ್ಟೇಷನ್ ಹೊರಗೆ ಈ ಥರ ಸೀನ್ ಸಿಗ್ತಂತ. ಫುಲ್ ಗ್ರೀನ್ರಿ. ಈ ಕಡೆ ಬಾಜುನೇ ನೀರು ಹರ್ಲತ್ತವ. ಇಲ್ಲೇನು ಗಿಡಗಳನ್ನ ಮನ್ಯಾಗ ಗಿಡಗಳವ ಒಂದು ತಿಳಿಲಾಗ್ಯದ. ಎಲ್ಲ ಕಡೆ ಪೂರ ಇಲ್ಲೊಳಗೆ ಈ ಥರ ಸೈಡಿಗೆ ಎಲ್ಲ ಕಡೆ ಗಿಡಗಳವ. ಅದ್ರೊಳಗೆ ಮನೆ ಕಾಣ್ತವ. ಮನೆ ಒಂದೊಂದು ಕಡೆ ಮನೆ ಇದ್ದಿದ್ದು ಗೊತ್ತಾಗಲ್ಲ. ಮತ್ತು ಹಂಗದ ಇಲ್ಲಿ ಅಂದ್ರೆ ಪ್ಲೇಸ್ ಮಾತ್ರ ಮಸ್ತ್ ಅನಿಸ್ಲತ್ತದ ನನಗೆ. ಸ್ವಲ್ಪ ಎಲ್ಲರ ಮುಂದೆ ಚಹಾ ಸಿಗುತ್ತಾನೆ ಹಂಗೆ ನಡ್ಬೋದು ಬಂದ. ಅವನು ಈ ಕಡೆ ಮುಂದೆ ಹೋಟೆಲು ಸಿಗಲ್ಲಾಗ್ಯಾವ, ಗುಡಿನೂ ಜಲ್ದಿ ಬರ್ಲಾಗ್ಯದ. ಗಿಫ್ಟ್ ತೊಲಾಕಂತ ಕೈ ಮಾಡಿದ ಹಿಂಗೆ ಮಗ ಆಟೋದವ್ನು ನಿಲ್ಲಿಸ್ಬಿಟ್ಟ. ಆಟೋದವ್ನು ನಿಲ್ಸೋದು ಸುಮ್ಮನೆ ನೋಡಮ್ಮ ಕೇಳಮ್ಮ ಎಷ್ಟು ಅಂತ ಅನ್ನೋದು ಕೇಳ್ದ. 45 ರೂಪಾಯಿ ಐತಿ. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಲಕ್ಕೆ ಮೀಟ್ರ್ ಹಾಕ್ತೀನಿ 45 ರೂಪಾಯಿ ಆಗುತ್ತಂತ. ಇವನಿಗೆಲ್ಲ 45 ರೂಪಾಯಿ ಕೊಡಲಿ ಇಲ್ಲಿಂದಲೇ. ಅದಕ್ಕೆ ಮತ್ತೆ ಬಿಟ್ಟು ಹೋಗಪ್ಪ ನೀ ಅಂತ ಹೇಳಿ ನಡೆದೀನಿ. ಇನ್ನೂ 1.5 ಕಿಲೋಮೀಟ್ರ್ ಉಳೋದು ಇಲ್ಲಿಂದ. ಈಗ ರೈಲ್ವೆ ಸ್ಟೇಷನ್ ಹೊರಗೆ ಜಂಗಲ್ ಕಾಣತ್ತಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಕಾಂಕ್ರೀಟ್ ಜಂಗಲ್ ಕಾಣತ್ತು. 1-1.5 ಕಿಲೋಮೀಟ್ರ್ ನಡ್ಕೊಂಡು ಬಂದ್ರೆ ಈ ರೋಡ್ನ ಏನು ಹೊಂಟಿನಲ್ಲ, ಈ ರೋಡ್ ಜಾಸ್ತಿ ಫೇಮಸ್ ಇದ್ದಂಗೆ ಕಾಣತ್ತದ. ಯಾಕಂದ್ರೆ ನೋಡ್ರಿ ಎಲ್ಲ ಈ ರೈನಿಗೆ ಎಲ್ಲ ದೊಡ್ಡ ಬ್ರ್ಯಾಂಡ್ಗಳು ಕಂಪ್ನಿಗಳು. ಅಲ್ಲಿ ಹಿಂದೆ ಬಿಬಾ ಇತ್ತು, ಇದು ಆಯಿತು, ಫಸ್ಟ್ ಕ್ರೈ ಆಯಿತು. ಮೋಸ್ಟ್ಲಿ MG ರೋಡ್ ಬೆಂಗಳೂರಿನೇ ಅದಲ್ಲ, MG ರೋಡ್ ಟೈಪ್ ಆ ಟೈಪ್ ಏನಾದ್ರು ಇರ್ಬೋದಿತ್ತು ಮೋಸ್ಟ್ಲಿ. ನಮ್ಮ ಗುಲ್ಬರ್ಗನಾಗ ಅಷ್ಟೊಂದು ಧಗಿ ಇದ್ರೆ ಇಷ್ಟೊಂದು ಅಲ್ಲಿ ಜಾಸ್ತಿ ಹಿಂಗೆ ಬೆವರು ಬಿಡೋಲ್ಲ ಅಲ್ಲಿ ಗುಲ್ಬರ್ಗನಾಗಿ. ಯಾಕಂದ್ರೆ ಇಲ್ಲಿ ಧಗಿ ಇಲ್ಲ, ಕೋಲ್ಡ್ ಅದ ವೆದರ್. ಅಂದರೂ ಇಲ್ಲಿ ಹೆಂಗಂದ್ರೆ ಹ್ಯುಮಿಡಿಟಿ ಭಾಳ ಅದ ಇಲ್ಲಿ. ಹೊಸಲೆ ಪೂರ ಮೈಯೆಲ್ಲ ಬೆವರು ಪೂರ ಚಿಪ್ಪಿ ಆಗ್ತದೆ ಪೂರ ಮೈಯೆಲ್ಲ. ಸೊ ಫೈನಲಿ ರೀಚ್ ಆದಪ್ಪ. ಇದು ಮೇನ್ ಡೋರ್. ಇದು ಹೋಗ್ತಾರೆ, ಇದ್ರ ಒಳಗಡೆ ಹೋಗ್ಬೇಕಂತ. ಇಲ್ಲೊಂದು ಚಪ್ಪಲಿ ಇಟ್ಟಿಲ್ಲಿ 2 ರೂಪಾಯಿ ಮೋಸ್ಟ್ಲಿ ಚಾರ್ಜ್ ಇರ್ಬೋದು. ಇವಾಗ ಸೀದಾ ಟೆಂಪಲ್ ಹೋಗಬೇಕು. ಬ್ಯಾಗಿನ ಒಂದು ಕಮ್ಮಿ ಆಯಿತು. ಸರಿ ಎಂಟ್ರೆನ್ಸ್ ಅದ, ಮ್ಯಾಲೆ ಹತ್ತು ಹೋಗಬೇಕು.给王里面准备的。
ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ದರ್ಶನ ಎಲ್ಲ ಮುಗೀತು, ಸರಿಯಾಗಾಯ್ತು ದರ್ಶನ. ಇವತ್ತು ಇರೋಕ್ಕೂ ಜಾಗನೂ ಆಯಿತು. ಅಲ್ಲೊಂದು ಪುರಾಣ ಹೇಳೋ ಮಂಟಪದ ದೊಡ್ಡದು, ಆ ಮಂಟಪದ ರಾತ್ರಿ ಮುಕ್ಕೋಬೋದು ಅಂತ ನಡೀತಂತ. ಅಲ್ಲೇನು ದುಡ್ಡು ಕೊಡೋದು ಹತ್ತಲ್ಲ ಏನು ಹತ್ತಲ್ಲ. ಸೊ ಇವತ್ತು ನೈಟ್ ಮುಕ್ಕೋ ಪ್ಲ್ಯಾನ್. ಅಲ್ಲಿ ಅದ ಬ್ಯಾಗಲ್ಲಿ ಇಟ್ಟಿನಿ. ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವರಿಗೆ, ಹಂಗಾರು ಪ್ಲೀಸ್ ಬ್ಯಾಗ್ ಇಟ್ಕೊರಿ ಅಂತ. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಬ್ಯಾಗಲ್ಲಿ ಇಟ್ಬಿಟ್ಟು ಅಲ್ಲಿ ಮುಕ್ಕೊಂಬಿಟ್ಟು ಮುಂಜಾನೆ ಡೈರೆಕ್ಟ ಬೀಚಿಗೆ ಹೋಗೋ ಪ್ಲ್ಯಾನ್ ಅದ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಕರ್ನಾಟಕ ದರ್ಶನದ 11ನೇ ದಿನಕ್ಕೆ ಸ್ವಾಗತ. ಸದ್ಯಕ್ಕೆ ನಾನಿದ್ದೀನಿ ಉಡುಪಿಯ ಕೃಷ್ಣ ದೇವರಾಯ ದೇವಸ್ಥಾನದಲ್ಲಿ, ಬಾಲಕೃಷ್ಣ ದೇವಸ್ಥಾನದಲ್ಲಿ. ಸೊ ಇಲ್ಲಿ ರಾತ್ರಿಗೆ ಇಲ್ಲೇ ಸ್ಟೇ ಮಾಡಿದ. ನಿದ್ದೆ ಅಂತೂ ಬೇಕಾರಾಗ್ಯದ. ಮಂಟಪದ ಅಂತ ಅಲ್ಲಿ ಮುಕ್ಕೊಂಡಿದ್ದ. ಮಚ್ಚರ್ ಭಯಂಕರ ಇದ್ದು. ಬ್ಯಾಗಿನ ನಂಚ್ಕಿತ್ತು. ಅವ್ರು ಫುಲ್ ಹೇಳ್ಬಿಟ್ರು ಬ್ಯಾಗಿಗೆ ಹೋಯ್ತಂದ್ರೆ ನಿಮ್ಮ ಜವಾಬ್ದಾರಿ ಒಳಗೆ, ಯಾಕಂದ್ರೆ ನಂದು ಎಲ್ಲ ಇವೆಲ್ಲ ಗೋಪುರ ಎಲ್ಲ ಇತ್ತಲ್ಲ, ಅದಕ್ಕೆ ಅಂಜಿಕೆ ಕರೆಕ್ಟಾಗಿ ನಿದ್ದೆನೂ ಆಗಿಲ್ಲ. ಮಚ್ಚರಂತೂ ಪೂರ ಹರ್ಕೊಂಡು ತಿಂದವ ಮೈ ತುಂಬ. ಸೊ ಇವಾಗ ಇಲ್ಲಿಂದ ನಾನು ಮಳೆ ಹೊಂಟದ ಆ್ಯಕ್ಚುಲಿ ಸಣ್ಣ ಮಲ್ಪೆ ಬೀಚಿಗೆ ಹೋಗೋ ಪ್ಲ್ಯಾನ್ ಇತ್ತು. ಮಲ್ಪೆ ಬೀಚಿಗೆ ಹೋಗಲ್ಲ, ಬೀಚನ್ನು ನೋಡ್ಬೇಕಂತ. ಇವಾಗ ಸದ್ಯಕ್ಕೆ ಇಲ್ಲಿಂದ ನಾನು ರೈಲ್ವೆ ಸ್ಟೇಷನ್ ಕಡೆ ನಡೆದೀನಿ. ಮಂಗಳೂರು, ಇಲ್ಲಿಂದ ಡೈರೆಕ್ಟ್ ಮಂಗಳೂರು ಹೋಗ್ತೀನಿ. ಮಂಗಳೂರಿಂದ ಮುಂದೆ ಅಲ್ಲಿ ಒಂದಿನ ಎಲ್ಲ ನೋಡಿಕೊಂಡು ಸುತ್ತಮುತ್ತ ಮಂಗಳೂರಿಂದ ನಾನು ಮತ್ತು ಚಿಕ್ಕಮಗಳೂರು ಹೋಗೋ ಪ್ಲ್ಯಾನ್ ಅದ. ಲೆಟ್ಸ್ ಸಿ ಹೌ ಇಟ್ ಗೋಸ್. ವಿಶ್ ಮಿ ಲಕ್. ಬಾಯ್. ಉಡುಪಿನೂ ಕಂಪ್ಲೀಟೆಡ್.